ಪ್ರೀತಿಯಿಂದ ಪ್ರೀತಿಯಿಂದ ಈ ಮನೇಲಿ ಯಾರಾದ್ರೂ ಅಮ್ಮೈ ಬಗ್ಗೆ ನಿನ್ ಯೋಚನೆ ಏನು, ಡಾಕ್ಟರ್ ಬಗ್ಗೆ ಏನ್ ತೀರ್ಮಾನ ತಗೊಳ್ಳೋಣ ಅಂತ ಇಷ್ಟು ಜನರಲ್ಲಿ ಯಾರಾದ್ರೂ ಕೇಳಿದ್ರ? ಯಾಕೆ ಈ ಮನೇಲಿ ನಾನೊಬ್ಳು ಮನುಷ್ಯಳು ಇದ್ದೀನಿ ಅಂತ ನಿಮಗೆ ಯಾರಿಗೂ ಅನ್ನಿಸ್ಲೇ ಇಲ್ವಾ? ಎಲ್ರೂ ವಾದ ಮಾಡ್ತಿದ್ದೀರಾ, ಯಾಕೆ? ಅಮ್ಮಾಜಿ, ಇವತ್ತಿನವರೆಗೂ ನಿಮಗ್ ನಾನು ಏನಾದ್ರೂ ಬೇಕು ಅಂತ ಕೇಳಿದಿನ? ನನ್ ಗಂಡನ ಬಗ್ಗೆ ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀರಾ. ನೀವ್ ಯಾರು ನನ್ನನ್ನು ಲೆಕ್ಕಕ್ಕೆ ಇಡ್ಲಿಲ್ಲ ಅಂದ್ರೆ ನೀವು ಊರೂರ್ ಕಣ್ಣಿಗೆ ಮಣ್ಣಿರ್ಚೋಕೆ ಅಮ್ಮ ಜೊತೆ ನನ್ ಮದ್ವೆ ಮಾಡ್ಸಿದ್ರಾ? ಅಮ್ಮಾಜಿ, ಅಮ್ಮ ಹೆಂಡತಿಯಾಗಿ ನನ್ಗೆ 2 ಮಾತಾಡೋಕೆ ಪರ್ಮಿಷನ್ ಕೊಡಿ. ನಾನು ಅಮ್ಮಯ್ಯನ ತುಂಬಾ ಪ್ರೀತಿಸ್ತಿದ್ದೀನಿ. ಅವ್ರ ಹೆಂಡತಿ ನಾನು. ಅಮ್ಮಯ್ಯ ಅನುಭವಿಸೋ ಸಣ್ಣ ನೋವಿಗೂ ಕೂಡ ನನ್ನ ಮನಸ್ಸು ಸಂಕಟ ಪಡುತ್ತೆ. ಅಮ್ಮಯ್ಯ ಅನುಭವಿಸೋ ಸಣ್ಣ ಸಣ್ಣ ಸಂತೋಷ, ಸಣ್ಣ ಸಣ್ಣ ದುಃಖದಲ್ಲೂ ನಾನು ಅವ್ರ ಜೊತೆಗಿದ್ದಾಗ ಟ್ರೀಟ್ಮೆಂಟ್ ಬಗ್ಗೆ ನನಗೆ ಒಂದೇ ಒಂದು ಮಾತು ಕೇಳಬೇಕು ಅಂತ ನಿಮಗೆ ಯಾರಿಗೂ ಯಾಕೆ ಅನ್ನಿಸ್ಲಿಲ್ಲ? ಯಾಕೆ? ನನಗೆ ತುಂಬಾ ಹೊಟ್ಟೆ ಹಸಿತಿದೆ. ನನಗೆ ಕೋಕಮ್ ಜ್ಯೂಸ್, ಆರೆಂಜ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್, ಆಪಲ್ ಜ್ಯೂಸ್, ಪೈನಾಪಲ್ ಜ್ಯೂಸ್, ಆರೆಂಜ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್, ಪೈನಾಪಲ್ ಜ್ಯೂಸ್, ಕೋಕಮ್ ಜ್ಯೂಸ್, guava ಜ್ಯೂಸ್. ಅಮ್ಮಯ್ಯ ಪ್ರಜ್ಞೆ ಬಂತಲ್ಲ, ಮತ್ತ್ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ಮನೇಲೆಲ್ಲ ಕುಣಿದಾಡ್ತಾ ಇದ್ದಾರೆ. ಅಮ್ಮಯ್ಯ ಟ್ರೀಟ್ಮೆಂಟ್ ಅಷ್ಟು ಸುಲಭ ಅಲ್ಲ ಅಂತ ನನಗೆ ಅನಿಸ್ತಿದೆ ತೇಜು. ನನಗೆ ಅರ್ಥ ಆಗ್ತಿದೆ ಆಕಾಶ್. ಅಮ್ಮಾಜಿ ನಿಮ್ಮ ಮೇಲೆ ವಿನಾಕಾರಣ ಕೋಪ ಮಾಡ್ಕೊಂಡಿದ್ದಾರೆ. ಅಮ್ಮಾಜಿನ ಎದುರಾಕೊಂಡು ನಮ್ಮ ಮನೇಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅಮ್ಮಯ್ಯ ಜೀವನ ಹಾಳಾಗೋದಕ್ಕೆ ಎಲ್ಲರೂ ಅವ್ರದೇ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಎಲ್ಲರೂ ಒಳ್ಳೇದನ್ನೇ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನ ತಾಳ್ಮೆಂದಿರಿ ಆಕಾಶ್. ಅಮ್ಮಯ್ಯಣ್ಣ ನಮ್ಮ ಕಂಟ್ರೋಲಿಗೆ ಸಿಕ್ಬಿಟ್ಟ ಅಂದರೆ ನಮಗೆ ಬೇಕಾದಾಗೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಅಮ್ಮಯ್ಯ ನನ್ನ ಕಂಟ್ರೋಲಿಗೆ ಸಿಗೋದಾ? ಇಂಪಾಸಿಬಲ್. ಈಗಲೇ ನೋಡಿದೆಯಲ್ಲ, ಅಮ್ಮಯ್ಯಗೆ ಪ್ರಜ್ಞೆ ಬಂದ ತಕ್ಷಣ ಎಲ್ಲರೂ ಹೇಗೆ ಮುತ್ತಾಕೊಂಡ್ಬಿಟ್ರು. ಇನ್ನು ಅವ್ನು ನನ್ನ ಕೈಗೆ ಮಾತಾಡೋಕೆ ಸಿಕ್ಕಿದಾಗೇನೆ. ಅಮ್ಮಯ್ಯ ಹತ್ರ ಪರ್ಸನಲ್ ಆಗಿ ಮಾತಾಡೋಕೆ ಆಗ್ತಾನೆ ಇಲ್ಲ ತೇಜು. ರಾಜಾದಿರಾಜ ರಾಜ ಮಾರ್ತಾಂಡ ಅಮೈ ಸಾವ್ಕಾರ್ ಬಹುಪರಾಗ್ ಬಹುಪರಾಗ್. ರಾಜ ರಾಜ ಮಾರ್ತಾಂಡ ಅಮೈ ಸಾವ್ಕಾರ್ ಬಹುಪರಾಗ್ ಬಹುಪರಾಗ್. ಇಳಿರಿ ಮಹಾಪ್ರಭುಗಳೇ, ಮನೆ ಅಂತೂ ನಮ್ಮ ಚಕ್ರಿ ಹೆಣ್ಮಕ್ಳ ಕೈಯಿಂದ ಅಮ್ಮಯ್ಯನ ಬಿಡಿಸ್ಕೊಂಡು ಹೊತ್ಕೊಂಡು ಬಂದ. ತೇಜು, ನಾನು ಮಹಾರಾಜನ್ ತರ ಪಲ್ಲಕ್ಕಿಲ್ ಬಂದಂತೆ ಡುಬ್ಬು ಹೇಳ್ದ. ಥ್ಯಾಂಕ್ಸ್ ಡುಬ್ಬು. ನಿನಗೆ ಹುಷಾರಿರ್ಲಿಲ್ವಲ್ಲ ಅಮ್ಮಯ್ಯಣ್ಣ, ಅದಕ್ಕೆ ಡುಬ್ಬು ನಿನ್ನ ಹೊತ್ಕೊಂಡು ಬಂದ. ಹ್ಞೂ ಹೌದಪ್ಪ, ನನಗಂತೂ ಹೊಡೆದಾಡಿ ಕಿರ್ಚಾಡಿ ತುಂಬಾ ನಾವು ಅದೇ ನೋಡ್ತಿದ್ವಿ. ಅಮ್ಮಯ್ಯ ಯಾಕೆ ಕಿರ್ಚಾಡ್ತಿದ್ದೆ? ಯಾರ ಜೊತೆ ಜಗಳ ಆಡ್ತಿದ್ದೆ? ಯಾರೋ ಒಬ್ರು ನಂಗೆ ಗೊತ್ತಿಲ್ಲಪ್ಪ. ಹಾ, ಒಬ್ರು ಮುದುಕರಿದ್ರು. ನನ್ನನ್ ಕಂಡ್ರೆ ತುಂಬಾ ಆಸೆ ಪಡ್ತಿದ್ರು. ಅವ್ರಿಗೆ ಬಿತ್ತು ನೋಡೋ ತಲೆ ಮೇಲೆ ಅಯ್ಯಯ್ಯಮ್ಮ ಅಂತ ಕೂಕ್ಕೊಂಡ್ರು. ಆಮೇಲೆ
ಆಮೇಲೆ ನಾನು ಹೋಗಿ ಕೆಳಗ್ ಬಿದ್ದಿರೋವ್ರನ್ನ ಸರಿಯಾಗಿ ಕೂರಿಸಿದೆ. ಅಪ್ಪ ಅಜ್ಜ ಅದೆಲ್ಲ ಸರಿ. ಈ ತಾತಪ್ಪ ನೀನ್ ಎಲ್ಲಿ ನೋಡ್ತೀವ ಅಮ್ಮೈ? ಅಯ್ಯೋ ಪೆದ್ದ, ಒಟ್ಟು ಗೊತ್ತಿಲ್ವಾ? ಹೌದು, ನಾನು ಎಲ್ಲಿ ನೋಡ್ದೆ? ಕನ್ಸಲ್ಲಿ ಇರ್ಬೇಕು. ಕನಸಲ್ಲ, ಇಲ್ಲಪ್ಪ, ಟಿವಿಲಿ ನೋಡಿದ್ದು. ಅದಕ್ಕೆ ನಿನಗೆ ಎಲ್ಲವೂ ಅಷ್ಟೊಂದು ಚೆನ್ನಾಗಿ ನೆನಪಲ್ಲಿದೆ ಅಲ್ವಾ ಅಮ್ಮಯ್? ಟಿವಿನಲ್ಲಿ ನೋಡಿದ್ನ? ಹಾ, ಇರ್ಬೋದು. ಆದ್ರೆ ಟಿವಿನಲ್ಲಿ ನಾನು ಹೇಗ್ ಬಂದೆ? ಅವೆಲ್ಲ ಆಮೇಲೆ ನೋಡೋಣ. ಮೊದಲು ಯಾರ ಜೊತೆ ಫೈಟ್ ಮಾಡಿದೆ ಅದನ್ನ ಹೇಳಿ. ಆ ಅಜ್ಜ ಕೆಳಗ್ ಬಿದ್ದಾಗ ನಾನು ಎತ್ತು ಕೂಡ್ಸಿದೆ ಅಲ್ವಾ? ಅಜ್ಜನಿಗೆ ಕುಡಿಯೋಕ್ ನೀರ್ ತರೋಕೆ ಅಂತ ಹೋದೆ. ತಿರುಗಿ ನೋಡಿದ್ರೆ ಅಮ್ಮಾಜಿ. ಇದು ನಮ್ಮ ಅಮ್ಮಾಜಿ ಆ ತಾತಂಗೆ ಸಿಕ್ಕಾಪಟ್ಟೆ ಹೊಡಿತಿದ್ರು ಕಣೋ. ಪ್ರಾಮಿಸ್, ನಾನೇ ನೋಡ್ದೆ. ಅಮ್ಮಾಜಿಗೂ ಆ ಅಜ್ಜಂಗೂ ಸಖತ್ ಜಗಳ ನಡೀತಿತ್ತು. ನಾನು ಹೋಗಿ ಅಮ್ಮಾಜಿನ ತೊಳ್ಳಿ ಕೆಳಗಡೆ ಬೀಳಿಸ್ಬಿಟ್ಟೆ. ನಂಗೆ ಅಮ್ಮಾಜಿ ಕಂಡ್ರೆ ಅಯ್ಯೋ ಪಾಪ ಅನಿಸ್ಲಿಲ್ಲ ಕಣೋ. ಆದ್ರೆ ನಮ್ಮನೆ ವಿಷಯ ಟಿವಿನಲ್ಲಿ ಯಾಕೆ ಬಂತು? ಪೂರ್ತಿ ವಿಷಯ ಹೇಳು, ಆಮೇಲೆ ಟಿವಿಲಿ ಯಾಕೆ ಬಂತು ಅಂತ ಹೇಳ್ತೀನಿ. ಅಜ್ಜಂಗೆ ಅಮ್ಮಾಜಿ ಹೊಡೆದ್ರು, ಅಮ್ಮಾಜಿಗೆ ನಾನು ಹೊಡೆದೆ. ನಂಗೆ ಹೇಳು ಹೇಳು ಅಮ್ಮಯ್, ನಿನ್ಗೆ ಯಾರು ಹೊಡೆದ್ರು ಹೇಳು. ಅವನು ನಂಗೆ ಅವನನ್ನ ಕಂಡ್ರೆ ಆಗಲ್ವಲ್ಲ. ಅವನೇ. ಅವನ ಹೆಸರೇನು? ಅವನು ಡುಬು. ಈಗಲೇ ಅವನನ್ನು ನೀನು ಚಚ್ಬಿಡು. ಓಕೆ ಕಣ, ಈಗಲೇ ಹೋಗಿ ಅವ್ನ ಎತ್ತಕ ಬಂದು ಚಿಚ್ಚಾಕ್ಬಿಡ್ತೀನಿ. ಅವ್ನ ಎಲ್ಲಿದ್ದಾನೆ ಹೇಳೋ? ಅಮ್ಮಾಜಿಗೆ ತುಂಬಾ ಕ್ಲೋಸ್ ಇದ್ದಾನೆ. ಏನ್ ಮಾಡೋದು? ಬಾರೋ. ಇವನು ತಾನು ನೋಡಿದ್ದನ್ನೆಲ್ಲ ಒಟ್ಟುಗೂಡಿಸಿ ಏನೇನೋ ಹೇಳ್ತಿದ್ದಾನೆ. ಇದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಬೇರೆ ಮಾಡೋಕ್ಕಾಗ್ತಿಲ್ಲ. ಆದ್ರೆ ಅಮ್ಮಯ್ಯನ ಅವತ್ತು ಏನ್ ಅನುಭವಿಸಿದ್ನೋ ಈಗ ಅದನ್ನೇ ತಾನೇ ಕನ್ವರ್ಸಿದ್ದು. ಇದ್ರಲ್ಲಿ ಸ್ವಲ್ಪ ಕನವರಿಕೆ, ಸ್ವಲ್ಪ ವಾತ್ಸವ, ಇನ್ನೊಂದು ಸ್ವಲ್ಪ ಭ್ರಮೆ ಎಲ್ಲವೂ ಸೇರ್ಕೊಂಡಿದೆ. ಅಮ್ಮಯ್ಯ ಮಾತಾಡಿದ್ದು ಪೂರ್ತಿ ಪ್ರಯೋಜನಕ್ಕೆ ಬರದೇ ಇದ್ರು ಕೆಲವು ವಿಷಯಗಳು ಪ್ರಯೋಜನಕ್ಕೆ ಬರ್ಬೋದೇನೋ. ಆದ್ರೆ ಸತ್ಯ ಏನು ಅಂತ ಕಂಡು ಹಿಡಿದೇ ಹೋದ್ರೆ ಹೇಗ್ ಮುಂದುವರಿಯೋದು ಆಕಾಶ್? ಒಂದು ಬಾಗಿಲು ಮುಚ್ಚಿದ್ರೆ 100 ಕಿಟಕಿಗಳು ಓಪನ್ ಆಗುತ್ತೆ ಅನ್ನೋ ಗಾದೆ ಕೇಳಿದೆ ತೇಜು. ನೋಡಿ ಈಗ ಒಂದು ಮ್ಯಾಜಿಕ್ ಮಾಡ್ತೀನಿ. ಅಮ್ಮಯ್, ನಾನು ತೇಜು ಬೆಡ್ಸ್ ಕಟ್ಟಿದ್ದೀವಿ. ನೀನ್ ಇಷ್ಟೊತ್ತು ಮಾತಾಡ್ತಿದ್ಯಲ್ಲ, ಅವ್ರ ಮುಖದ ಚಿತ್ರ ಬರ್ದೇ ಬರಿತೀಯ ಅಂತ ನಾನು ಹೇಳ್ದೆ. ತೇಜು ಆಗಲ್ಲ, ಅಮ್ಮಯ್ ಬರೆಯೋದೇ ಇಲ್ಲ ಅಂತ ಹೇಳ್ತಿದ್ದಾನೆ. ನೀನೇನ್ ಹೇಳ್ತೀಯ? ನನ್ಗೆ ಚಿತ್ರ ಬರೆಯೋದು ಅಂದ್ರೆ ತುಂಬಾ ಇಷ್ಟ. ನಾನು ತಾತ, ಅಮ್ಮಾಜಿ, ಅವನ ಹೆಸರೇನು? ನರಿನಾ? ಕರೆಕ್ಟು. ನಾನು ಅವನಿಗೆ ನರಿ ಅಂತ ಬೈದೆ ಕಣ. ತೇಜು, ನಾನು ಈಗಲೇ ಅವನ ಚಿತ್ರ ಬರತ್ ತೋರಿಸ್ಲಾ? ಆರಾಮಾಗಿ ಕೂತ್ಕೊಂಡು ಬರೆಯಮ್ಮ. ಆದ್ರೆ ಆ ಚಿತ್ರನ ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ತೋರಿಸ್ಬಾರ್ದು. ಓಕೆನಾ? ಓಕೆ. ಡಾಕ್ಟ್ರೆ, ಕನ್ಸಲ್ ನೋಡಿ ಚಿತ್ರನ ಈ ಅಮ್ಮ ನಿಜವಾಗ್ಲೂ ಬರೀತಾನ? ನೆನಪಿರುತ್ತಾ? ಅದಕ್ಕೆ ಉತ್ತರ ಅವನ ಚಿತ್ರ ಬರೆದ ಮೇಲೆ ಗೊತ್ತಾಗೋದು. ಆ ಪಚ್ಚೆ ಕೊಬ್ಬು ನೋಡುದ ದೇವ್, ಅವಳಿಗೆ ಆಕಾಶ್, ತೇಜು, ನೀಲ 3 ಜನ ಸಪೋರ್ಟ್ ಮಾಡಿ ನಾಲ್ಗಿನ ಉದ್ದ ಆಗಿದೆ, ರೆಕ್ಕೆನೂ ಬರ್ತಾ ಇದೆ. ಪಚ್ಚೆ ಸಹನೆಗೂ ಒಂದು ಮಿತಿ ಇರುತ್ತೆ ಶಮ. ಅಮ್ಮಯ್ಯನ ಸಹಿಸ್ಕೊಂಡು ಸಾಕಾಗಿರುತ್ತೆ ಅವಳಿಗೆ. ಅಸಹಾಯಕ ಹುಡುಗಿ, ಗಂಡನ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ಅವಳಿಗೆ ಹಕ್ಕಿಲ್ವೇನೋ? ಅವಳು ನನ್ನ ಮೈ ಬಗ್ಗೆ ನಿರ್ಧಾರ ತಗೊಳ್ಳದ? ಬೀದಿಲ್ ಬಿದ್ದವಳನ್ನ ಈ ಅರಮನೆ ಕರ್ಕೊಂಡು ಬಂದವಳು ನಾನು. ಇವತ್ತು ನನ್ನ ಎದುರುಗೆ ನಿಂತ್ಕೊಂಡು ಮಾತಾಡ್ತಾಳೆ. ಪಚ್ಚೆ ಏನಂತ ಎದುರು ಮಾತಾಡೋದು? ನನಗಂತೂ ಅವಳಾಡಿರೋ ಯಾವ ಮಾತಲ್ಲೂ ತಪ್ಪು ಕಾಣಿಸ್ತಾ ಇಲ್ಲ ಶಮ. ಪಚ್ಚೆ ತನ್ನ ಗಂಡನ ಪರವಾಗಿ ಮಾತಾಡಿದ್ರೆ ನಿನಗೆ ಹೇಗೆ ವಿರುದ್ಧ ಆಗುತ್ತೆ? ಹಾಗಾದ್ರೆ ಅವಳು ಆಡಿರೋ ಮಾತುಗಳು ನಿಮ್ ತಲೆಗೆ ಹೋಗ್ಲಿಲ್ಲ ದೇವ್. ಅವಳು ಆಕಾಶ್ ಬೇಡ ಅಂದಿದ್ರೆ ಅದು ನನ್ ಪರವಾಗಿತ್ತು. ಆಕಾಶ್ ಬೇಕು ಅಂತಾನೆ
ಅವಳು ಅಷ್ಟೊಂದು ಅರ್ಚಾಡಿದ್ದು, ಅಷ್ಟೊಂದು ಕೋಪದಿಂದ ಕಿರ್ಚಾಡ್ದವಳು ನಿಮ್ಮ ಕಣ್ಣಿಗೆ ಅಸಹಾಯಕ ಹೆಣ್ಮಗಳ ತರ ಕಾಣಿಸಿದ್ಲಾ? ಹೌದು, ನನಗೆ ಅವಳ ಬಗ್ಗೆ, ಅವಳ ಪರಿಸ್ಥಿತಿ ಬಗ್ಗೆ ತುಂಬಾ ಸಿಂಪತಿ ಇದೆ. ನೀವೆಲ್ಲ ಎಷ್ಟು ಸಿಂಪತಿ ತೋರಿಸಿದ್ರು ಪಚ್ಚೆಗೆ ಅಮೈ ಮೇಲೆ ನನಗಿಂತ ಹೆಚ್ಚು ಅಧಿಕಾರ ಇಲ್ಲ. ಇಷ್ಟು ಶ್ರೀಮಂತ ಫ್ಯಾಮಿಲಿ ಅವಳನ್ನ ಸೊಸೆಯಾಗಿ ತಂದು ಉಪಕಾರಕ್ಕಾದ ಏನಂತ ದೊಡ್ಡ ಉಪಕಾರ ಮಾಡಿರೋದು ನೀನು? ಬಲವಂತ ಮಾಡಿ ಅವಳನ್ನ ಈ ಮದುವೆಗೆ ಒಪ್ಸಿದ್ಯಾ? ಕುತಂತ್ರ ಮಾಡಿ ಈ ಮದುವೆಗೆ ಒಪ್ಸಿದ್ಯಾ? ಕ್ಷಮಾ, ಪಚ್ಚೆಗಿರೋ ಸೌಂದರ್ಯಕ್ಕೆ, ಬುದ್ಧಿಗೆ ಅವಳಿಗೆ ಊರು ತುಂಬಾ ಒಳ್ಳೆ ಗಂಡುಗಳು ಸಿಗ್ತಾ ಇದ್ರು. ಆದ್ರೂ ಅವಳು ಇವತ್ತಿನವರೆಗೂ ಅಮೈ ಪೆದ್ದ ಅನ್ನೋದನ್ನು ಮರೆತು ಸಂತೋಷದಿಂದ ಬದುಕ್ತಾ ಇದ್ದಾಳೆ. ತನ್ನ ಕರ್ತವ್ಯನ ನಿಭಾಯಿಸ್ತಾ ಇದ್ದಾಳೆ. ನೋಡದ್ನಲ್ಲ, 2 ದಿನ ಅಮೈ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದನ. ಪಚ್ಚೆ ಕಾರಣದಿಂದ 2 ದಿವಸ ಅಷ್ಟೇ ಬಿದ್ದಿದ್ದ. ನಿನ್ನಿಂದ 3 ವರ್ಷ ಕತ್ತಲ್ ಕೋಣೆಯಲ್ಲಿ ಬಿದ್ದಿರಲ್ವೇನೋ? ಅತಿ ಆಯ್ತು ಕ್ಷಮಾ, ನಿಂದು ತುಂಬಾ ಅತಿ ಆಯ್ತು. ಅಮೈ ಬಗ್ಗೆ ತುಂಬಾ ಪೊಸೆಸಿವ್ ನೀನು. ಅಮೈ ನಿನಗಿಂತ ಹೆಚ್ಚಾಗಿ ಪಚ್ಚೆನ ಇಷ್ಟಪಡ್ತಾನೆ, ಪಚ್ಚೆ ಕಂಟ್ರೋಲ್ನಲ್ಲಿ ಇದ್ದಾನೆ ಅಂತ ನಿನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಮೊದಲು ಹೊಟ್ಟೆ ಉರಿ ಬಿಟ್ಟು ಮಕ್ಕಳಿಗೆ, ಸೊಸೆಯಂದರಿಗೆ ಫ್ರೀಡಮ್ ಕೊಡು. ನನ್ನ ಮಾತುಗಳನ್ನ ಈ ಮನೇಲಿ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮತ್ತೆ ನನ್ನ ಮಾತು ಅಂತ ಹೇಳ್ಬೇಡ. ನೀನು ಮಾತಾಡೋ ಕಾಲ ಮುಗಿದೋಯ್ತು. ಪ್ರೀತಿಯಿಂದ ಅಮ್ಮಾಜಿ, ಸಾರಿ, ನಾನು ನಿಮ್ಮ ವಿರುದ್ಧ ಧ್ವನಿ ಎತ್ತಬಾರ್ದಾಗಿತ್ತು. ಐ ಆಮ್ ಸೋ ಸಾರಿ ಅಮ್ಮಾಜಿ. ನಾನು ನಿಮ್ಮ ಎದುರು ನಿಂತು ಮಾತಾಡಿದ್ದಕ್ಕೆ, ಮನಸ್ಸು ನೋಯಿಸಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಆದರೆ ಅಮ್ಮಾಯಿ ಬಗ್ಗೆ ಮಾತ್ರ ನನ್ನ ನಿರ್ಧಾರ ಬದಲಾಯಿಸೋಲ್ಲ. ನನ್ನ ಸೊಸೆ ಇಂಡಿಪೆಂಡೆಂಟ್ ಆಗಿ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಇವತ್ತು ನನ್ನ ಪಾಲಿಗೆ ಅತ್ಯಂತ ಒಳ್ಳೆ ದಿವಸ. ಬಚ್ಚೆ, ನೀನು ಅತ್ತೆ ಮಾವ ಯಾರ ಮನಸ್ಸನ್ನು ನೋಯಿಸಿಲ್ಲ. ಅದ್ರ ಬದಲು ಇವತ್ತು ಮಾತಾಡಿ ನನಗೆ ಧೈರ್ಯ ತುಂಬಿದ್ಯಾ, ನಂಬಿಕೆ ಹುಟ್ಟಿದ್ಯಾ. ಇನ್ನು ಮೇಲೆ ಈ ಕೆಟ್ಟ ಪ್ರಪಂಚದಲ್ಲಿ ನನ್ನ ಅಮ್ಮಯ್ಯನ ಸಾಕೋದಕ್ಕೆ ನಿನ್ನ ಯುದ್ಧನ ನೀನೇ ಮಾಡ್ತೀಯ ಅನ್ನೋ ಧೈರ್ಯ ನನಗೆ ಇವತ್ತು ಬಂತು. ನನ್ನ ಹೆಗಲ್ ಮೇಲಿದ್ದ ಅಮೈ ಭಾರ ನಿಲ್ಲಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬಚ್ಚೆ. ಡಾಕ್ಟರ್ ಸಾರಂಗ್ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ನಾನು ಫೋನ್ ಮಾಡಿ ಅಮ್ಮಾಜಿಗೆ ಬೇಸರ ಮಾಡಲ್ಲ, ನಾನು ಫೋನ್ ಮಾಡಿ ನಿನ್ನ ಹತ್ರ ಬೇಸರ ತೋಡ್ಕೊಂಡೆ ಅಂತ ಅಮ್ಮಾಜಿಗೆ ಹೇಳ್ಬೇಡ ಅಂದ್ರು. ಈ ಮನೇಲಿರೋರು ಎಲ್ಲರೂ ಒಟ್ಟಾಗಿ ಡಾಕ್ಟರ್ ಸಾರಂಗ್ ವಿಷಯಕ್ಕೆ ನನ್ ಮುಖಕ್ಕೆ ಹೊಡೆದಿದ್ದಾರೆ. ನನ್ಗೆ ತುಂಬಾ ಇನ್ಸಲ್ಟ್ ಫೀಲ್ ಆಗ್ತಾ ಇದೆ ಶಮಿಕಾ. ನನಗೂ ನಿಮ್ಮಷ್ಟೇ ಅವಮಾನ ಆಗ್ತಿದೆ ಅಮ್ಮಾಜಿ. ಆಕಾಶ್ ಕಶ್ಯಪ್ ಲಂಡನ್ ಇಂದ ಬಂದಿದ್ದಾನೆ ಅಂದ ಮಾತ್ರಕ್ಕೆ ಪಚ್ಚೆ ಅವನ್ನ ತಲೆ ಮೇಲೆ ಕೂಡ್ಸ್ಕೊಳ್ಳೋದ? ಅವನು ಅವನ್ ಟ್ರೀಟ್ಮೆಂಟು ಯಾವುದು ನನಗೆ ಸರಿ ಬರ್ತಿಲ್ಲ ಅಮ್ಮಾಜಿ. ನನ್ಗೊಂದು ಅನುಮಾನ, ಈ ಆಕಾಶ್ ಕಶ್ಯಪ್ ನಮ್ಮನೇಲೆ ಬೆಳೆದವನು. ಅವನು ಇಲ್ಲಿದ್ದಾಗ ಪ್ರಭಾಮಣಿ ಆಂಟಿನೂ ಅವನು ತುಂಬಾ ಕ್ಲೋಸ್ ಆಗಿದ್ರಲ್ವಾ? ನನಗೆ ಕರ್ಣ ಒಂದ್ಸಾರಿ ಹೇಳಿದ್ದ ಪ್ರಭಾಮಣಿ ಆಂಟಿ ಲಂಡನ್ ಅಲ್ಲಿ ಇದ್ದಾರೆ ಅಂತ. ಈ ಪ್ರಭಾಮಣಿ ಆಂಟಿ ಆವತ್ತಿಂದ ಇವತ್ತಿನವರೆಗೂ ನಿಮ್ಮನ್ನ ನಾಶ ಮಾಡಲೇಬೇಕು ಅಂತ ಹಠ ತೊಟ್ಟಿದ್ದಾರೆ. ಸೊ ಈ ಪ್ರಭಾಮಣಿ ಆಂಟಿನ ಯಾಕೆ ಕಶ್ಯಪ್ನ ಇಲ್ಲಿ ಕಳಿಸಿರಬಾರ್ದು? ಪ್ರೀತಿಯಿಂದ ಅಮ್ಮಾಯಿಗೆ ಟ್ರೀಟ್ಮೆಂಟ್ ಕೊಡೋ ನೆಪದಲ್ಲಿ ಅಮ್ಮಾಯಿನ ಹಾಳು ಮಾಡಿದ್ದು ಹುಚ್ಚರಿಸಿದ್ದೆ ಇದಕ್ಕೆ ಸಾಕ್ಷಿ ಅಲ್ವಾ ಅಮ್ಮಾಜಿ?
ಮೋಸ ನೀನ್ ನನ್ಗೆ ತುಂಬಾ ದೊಡ್ಡ ಮೋಸ ಮಾಡ್ಬಿಟ್ಟೆ. ಬಿಡಲ್ಲ, ನಾನ್ ನಿನ್ನ ಬಿಡಲ್ಲ. ಬಿಡಲ್ಲ. ಹೌದು, ಪಚ್ಚ ಈ ಮನೆಗೆ ಬಂದಾಗಿಂದ ಅಮೈ ತುಂಬಾ ನಾರ್ಮಲ್ ಆಗಿದ್ದ. ಅವನ್ನ ಕೆಣಕಿ ಅವನ ಮನಸ್ಸನ್ನ ಹಾಳು ಮಾಡೋ ಅಗತ್ಯ ಈಗೇನಿತ್ತು? ಆದ್ರೆ ಶಮಿಕಾ, ಪ್ರಭಾಮಣಿ ಇನ್ನೂ ಬದುಕಿದಳ? ಅವಳು ಲಂಡನ್ ಅಲ್ಲಿ ಇದ್ದಾಳೆ ಅಂತ ನಿನಗೆ ಹೇಗೆ ಗೊತ್ತು? ಆಫೀಸ್ ಅಕೌಂಟ್ಸ್ ಅಲ್ಲಿ ಏರ್ಪೇರಾದಾಗ ನೀವು ಕರ್ಣಂಗ್ ಬೈದಾಗ ಅವ್ನ ಅಷ್ಟು ಹಣ ಪ್ರಭಾಮಣಿ ಅನ್ನೋ ಹೆಸರಿಗೆ ಹೋಗ್ತಿದೆ ಅಂತ ಹೇಳಿದ್ನಲ್ಲ ಅಮ್ಮಾಜಿ. ಅದೇ ವಿಷಯಕ್ಕೆ ನೀವು ಅಪ್ಪಾಜಿ ಜೊತೆ ಜಗಳ ಆಡಿದ್ರಲ್ಲ. ಹೌದು, ಆದ್ರೆ ನನಗ್ ತಿಳಿದಿರ ಹಾಗೆ ಪ್ರಭಾಮಣಿ ಖಂಡಿತ ಬದುಕಿದ್ದಾರೆ ಅಮ್ಮಾಜಿ. ನೀವು ನನ್ನ ಮಾತನ್ನ ನಂಬಲೇಬೇಕು. ನೀವು ನನಗೆ ಸ್ವಲ್ಪ ಟೈಮ್ ಕೊಡಿ ಅಮ್ಮಾಜಿ. ಆಕಾಶ್ಗೂ ಪ್ರಭಾಮಣಿಗೂ ಇನ್ನೂ ಕನೆಕ್ಷನ್ ಇದೆ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಹಾಗಾದ್ರೆ ಈ ಆಕಾಶ್ ಕಶ್ಯಪ್ ಯಾಕೆ ನಮ್ಮನೇಲಿ ಇರಬೇಕು? ಹೋಗು ಅಂದ್ರೂ ಹೋಗ್ತಿಲ್ವಲ್ಲ ಅಮ್ಮಾಜಿ. ಈ ಆಕಾಶ್ ಮನೇಲಿ ಎಲ್ಲಾ ಮೂಲೆಲೂ ಜನಗಳ ಸಪೋರ್ಟ್ ತಗೊಂಡಿದ್ದಾನೆ. ಅದಕ್ಕೆ ನೀವು ಒಬ್ರನ್ನೋ ಇಬ್ರನ್ನೋ ಕರೆದು ಬೈದ್ರೆ ಎಲ್ಲ ಸರಿಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ನೀವು ಸತ್ಯಪ್ರೇಮ ಆಂಟಿಗೆ ಫೋನ್ ಮಾಡಿ. ಅಲ್ಲಿ ಪಿನ್ ಚುಚ್ಚಿದ್ರೆ ಇಲ್ಲಿ ಬಲು ನುಡಿಯುತ್ತೆ. ಸತ್ಯಪ್ರೇಮ ಅವರೇ, ನಿಮ್ಮಿಬ್ರು ಮಕ್ಕಳದು ತಲಾಹಟೆ ತುಂಬಾ ಜಾಸ್ತಿ ಆಗಿದೆ. ಅವ್ರ ಈ ಮನೇಲಿ ಸೊಸೆಯಂದಿರಾಗಿ ಇರಬೇಕೋ ಬೇಡವೋ? ಅಮ್ಮಾಜಿ, ಅಮ್ಮಾಯಿ ತೋಟಕ್ಕೆ ಹೋಗ್ತೀನಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ನಿನಗಿಷ್ಟ ಬಂದ ಹಾಗೆ ನೀನ್ ನಡ್ಕೋಬೇಕು ಅಂತೀಯ, ಅವನಿಗಿಷ್ಟ ಬಂದ ಹಾಗೆ ಅವನ್ ನಡ್ಕೋಬೇಕು ಅಂತಾನೆ. ಇದ್ರ ಮಧ್ಯದಲ್ಲಿ ನನ್ ಯಾಕೆ ತರ್ತೀರಾ? ನೀಲಾ ತೇಜು ಇಬ್ರು ಯಾವ್ದಕ್ಕೂ ಒಂದ್ಸರಿ ಅಮ್ಮಾಜಿ ಪರ್ಮಿಷನ್ ತಗೊಂಡು ಆಮೇಲೆ ಅಮ್ಮಾಯಿನ ಹೊರಗ್ ಕಳ್ಸಿ ಅಂದ್ರು. ಸರಿ ಅಮ್ಮಾಯಿ, ನೀನು ತೋಟದ ಒಳಗಡೆ ಹೋಗ್ಬೇಡ, ಮನೆ ಮುಂದೆ ಇರೋ ಗಾರ್ಡನ್ ಅಲ್ಲಿ ಇರು. ಬಚ್ಚೆ, ಒಂದು ನಿಮಿಷ ನೀನ್ ಇಲ್ಲೇ ಇರು. ಅಮ್ಮಾಯಿ, ಗೇಟಿಂದ ಹೊರಗೋಗ್ಬೇಡಿ, ನಾನು ಬರ್ತೀನಿ, ನೀವು ಹೋಗಿರಿ. ನಾನಿದ್ದೀನಲ್ಲ, ಅಮ್ಮಯ್ಯನ ನೋಡ್ಕೋತೀನಿ. ನೀನ್ ಮಾತಾಡ್ಕೊಂಡ್ ಬಾ ಪಚ್ಚೆ, ಆದ್ರೆ ಬೇಗ ಬಾ. ಬಾರೋ. ಡಾಕ್ಟರ್ ವಿಷಯಕ್ಕೆ ಏನ್ ತೀರ್ಮಾನ ತಗೊಂಡೆ? ಅಮ್ಮಾಯಿಗೆ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಮ್ಮಾಜಿ. ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು, ಆ ಬಗ್ಗೆ ನಾನು ಕೇಳ್ತಾ ಇಲ್ಲ. ಯಾವ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತಿದ್ಯಾ? 28 ವರ್ಷಗಳಿಂದ ನನ್ನ ಮಗನ್ನ ನಾನು ನೋಡ್ಕೊಂಡಿದ್ದೀನಿ. ನಿನ್ನೆ ಮೊನ್ನೆ ಬಂದವಳು ನೀನು ಅವನ ಬಗ್ಗೆ ನಿರ್ಧಾರ ತಗೊಳಂಗಾಗ್ಬಿಟ್ಟಿದ್ಯಾ ಅಲ್ವಾ? ಅಮೈಗೆ ನಿಜವಾದ ಕಾಯಿಲೆ ಏನು, ಅಮೈ ಹೇಗಿದ್ದ, ಈಗ ಯಾಕೆ ಹೀಗಿದ್ದಾನೆ ಅಂತ ನನ್ನಷ್ಟು ಯೋಚನೆ ಮಾಡ್ತೀಯಾ? ಅಮೈ ಟ್ರೀಟ್ಮೆಂಟ್ ಬಗ್ಗೆ ನನ್ನಷ್ಟು ದೇಶ ಆಸ್ಪತ್ರೆಗಳು ನೀಡ್ಸುತ್ತಿದ್ಯಾ? ಇಲ್ಲ ಅಮ್ಮಾಜಿ, ನಾನು ನಿಮ್ಮಷ್ಟು ಅಮ್ಮಯ್ಯನ ನೋಡದೇ ಇದ್ರು ಅಮ್ಮಯ್ಯ ನನ್ನ ಹತ್ರ ಇರೋಷ್ಟು ದಿನಗಳಿಂದಲೇ ಅವ್ರು ಏನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಮನೇಲಿ ಬೇರೆ ಎಲ್ಲರಿಗಿಂತ ಅಮ್ಮಯ್ಯಗೆ ಏನ್ ಬೇಕು ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನಿಮಗೆ ದಿನದ 24 ಗಂಟೆಗಳು ಕೆಲಸಗಳಿರುತ್ತೆ, ಅದ್ರೊಳಗೆ ಸಾಧ್ಯ ಆದ್ರೆ ಬಂದು ಅಮ್ಮಯ್ಯನ ಪ್ರೀತಿಸ್ತೀರಾ. ಆದ್ರೆ ನನಗೆ ದಿನದ 24 ಗಂಟೆನೂ ಅಮ್ಮಯ್ಯನೇ.
ನೀವು ಅಮ್ಮಯ್ಯಗೆ ಬರೀ ತಾಯಿ ಮಾತ್ರ ಆಗಿದ್ದೀರಾ, ಆದ್ರೆ ನಾನು